ಕರೆಸಿದ್ರು. ಇವತ್ತು ಅವರು ಇಡೀ ಕರ್ನಾಟಕವನ್ನ ಧೂಳೆಬ್ಬಿಸಿರುವಂತ ನಾಡರವರನ್ನು ಹಾಡಿನ ಮೂಲಕ ಇವತ್ತು ಮಾಡು ನಿಪುಣರ ಒಂದೇ ಒಂದು ಹಾಡು ಇವತ್ತು ಎಲ್ಲಾ ಜಾನಪದ ಕಲಾವಿದರನ್ನ ಎತ್ತಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಾರಣ ಹೇಳ್ತಾರೆ. ಏನ್ರಿ ನೀವು ಉತ್ತರ ಕರ್ನಾಟಕದವರ ಬೆಂಕಿ ಬೆಂಕಿ ನೀವು ಅಂತಾರಲ್ಲ, ಅದು ತಾಕತ್ತು ಮಾಡೋಣ. ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಬಹಳ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ನಾ ಡ್ರೈವರ್ ಅನ್ನುವಂತ ನಮ್ಮ ನಿರೀಕ್ಷೆ ಮೀರಿ ಯಶಸ್ಸಾಯ್ತು. ಇವತ್ತ ಆ ಹಾಡು ಇಡೀ ದೇಶ ವಿದೇಶಗಳಲ್ಲಿ ಕೂಡ ನೋಡಿತು. ಕನ್ನಡ ಎಲ್ಲಾ ಹಾಡುಗಳನ್ನು ಕೂಡ ಮೀರಿಸಿ ಒಂದು ಸಿನಿಮಾ ಹಾಡುಗಳನ್ನು ಮೀರಿತ ಆ ಒಂದು ಗೀತೆ ಮೂಲಕ ಇವತ್ತ ಯೋಗರಾಜ್ ಭಟ್ರು ಸಿನಿಮಾ ಚಿತ್ರರಂಗಕ್ಕೆ ಕಾರ್ಪೆಟ್ ಹಾಸಿ ಕರೀತಾರ. ಮಾಡುವಣ್ಣ ಬರ್ರಿ, ಮಾಡುವಣ್ಣ ಬರ್ರಿ. ಮಾಳು ನಿಪುಣಾಳ್ ಅವರನ್ನ ಕರೆಸಿದ್ರು. ಇವತ್ತು ಬರೀ ಮಾಳು ಒಬ್ಬನೇ ಹೋಗ್ಲಿಲ್ಲ, ಮಾಳುವನ ಜೊತೆಗೆ ನಿಪುಣಾಳನ್ನು ಊರು ಕೂಡ ದೊಡ್ಡ ಮಟ್ಟದೊಳಗೆ ಬೆಳೀತು. ಅದನ್ನ ಅರ್ಥ ಮಾಡಿಕೊಡ್ರಿ ಎಲ್ರು. ಮಾಧವಣ್ಣನ ಜೊತೆಗೆ ನನಗೆ ಕನಸಿತ್ತು, ಮಾದೇವಣ್ಣವ್ರಿಗೆ ಎಷ್ಟು ಸಲ ಜಗಳ ತೆಗೆದಿನ ಗೊತ್ತಿಲ್ಲ. ಆ ಕಡೆ ನಮ್ಮ ಕಾಂಬಳೇಶ್ವರ ಜೊತೆ ಎಷ್ಟು ಸಲ ಜಗಳ ತೆಗೆದು ಗೊತ್ತಿಲ್ಲ. ಸರ್, ನನಗೆ ಒಂದೇ ಒಂದು ಆಸೆ, ಅದು ಏನಪ್ಪಾ ಅಂತಂದ್ರೆ ನಮ್ಮ ಪರಶುವಣ್ಣನ ಮಾಳುವಣ್ಣನ ಒಂದೇ ಒಂದು ವೇದಿಕೆ ಮೇಲೆ ನೋಡ್ಬೇಕು. ಯಾಕಂದ್ರೆ ಸಮಯ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಆ ಸಮಯ ನಮ್ಮನ್ನು ದೂರ ಮಾಡಿತು. ಆ ದೂರ ಮಾಡಿದಾಗ ನಮ್ಮನ್ನು ಜೊತೆಯಾಗಿ ಸೇರಿಸಿದ್ದೆ ನಮ್ಮ ಮಾದೇವಣ್ಣಜಿ ಅವರು. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಕಾಂಬಳೇಶ್ವರ ನೆನೆಸ್ತೀನಿ, ಆ ಕಡೆ ಪರಶುವಣ್ಣನ ಜೊತೆಯಾಗಿ ಬಂದ್ರು ಅವರು ಕೂಡ. ಈ ಕಡೆ ಅವರೆಲ್ಲ ಬಳಗ ಹನುಮಂತಣ್ಣಜಿ ಇರ್ತಾರೆ, ಎಲ್ಲರೂ ಇದ್ದಾರೆ. ಅವ್ರ ಹೆಸರು ತಪ್ಪು ತಿಳ್ಕೊಬೇಡಿ, ಎಲ್ಲರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ಬಹಳ ಪ್ರೀತಿಯಿಂದ ಗುರುಗಳೇ, ಇವತ್ತ ನಿಮಗ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಆ ತಾಯಿ ಆದಿಶಕ್ತಿ ಉದ್ಯಮದ ಇವತ್ತು ದೊಡ್ಡ ಆಶೀರ್ವಾದ ಮಾಡಿದಾಳೆ. ಇವತ್ತು ಮಾಳುವಣ್ಣ ಇವತ್ತು ಹಿಂಗೆ ಬೆಳೆದಾನ ಅಂತಂದ ಮೇಲೆ ಇವರ ಜೊತೆಗೆ ನನ್ನ ಇನ್ನೊಂದು ಆಸೆ ಏನಪ್ಪಾ ಅಂತಂದ್ರೆ, ಮಾಳುವಣ್ಣ ಎಷ್ಟು ಚಿತ್ರರಂಗಕ್ಕೆ ಹೋಗಿ ಬೆಳೆದಾನಲ್ಲ, ಇವತ್ತು ಅವನ ಬಗ್ಗೆ ಹಾಡಾಡಿರುವಂತ ಅವರ ಕುಚುಕು ಸ್ನೇಹಿತ ಗೆಳೆಯ ಪರಶು ಕೋಲೂರವರು, ಬಾಳು ಬೆಳಗುಂದಿ ಅವರು, ಬೊಮ್ಮಾಟ ಬಸಣ್ಣವರು ಕೂಡ ಅತಿ ಶೀಘ್ರದೊಳಗೆ ಸಿನಿಮಾದೊಳಗೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ನಿಮ್ಮ ಅಭಿಮಾನ ಹಿಂಗೆ ಇರಬೇಕು. ಹಾಗಾಗಿ ಈಗ ಮಾತಾಡ್ಸಿವನವರು ಒಂದೆರಡು ಶುಭ ನುಡುಗಳು, ಎರಡೇ ಶುಭ ನುಡುಗಳು ಪ್ಲೀಸ್ ಪ್ಲೀಸ್ ಅಣ್ಣ. ಪ್ರತಿ ಹೇಳಿ ಕಾರ್ಯಕ್ರಮ ಮಾಡಲಿ ಬೇಡ. ಆಮೇಲೆ ಇನ್ನೊಂದು ಬಹಳ ಜನ ಈಗ ಇತ್ತೀಚೆಗೆ ಒಂದು ನಮ್ಮ ಕಲಾವಿದರ ಬಳಗದಲ್ಲಿ ಒಂದು ಚರ್ಚೆ ಏನಪ್ಪಾ ಅಂತಂದ್ರೆ, ಇವತ್ತ ಮಾಳುವಣ್ಣನು ಒಳ್ಳೆ ಹಾಡುಗಳನ್ನ ಆಡೋಣ, ಆಮೇಲೆ ನಮ್ಮ ಪರಶುವಣ್ಣನು ಒಳ್ಳೆ ಹಾಡುಗಳನ್ನ ಆಡೋಣ, ಆಮೇಲೆ ಬೊಂಬಾಟ ಬಸಣ್ಣವರು ಕೂಡ ಬಹಳ ಅದ್ಭುತವಾದಂತ ಹಾಡುಗಳಿದ್ದಾವೆ, ಜೊತೆಗೆ ಬಾಳು ಬೆಳಗುಂದಿರೋ ಹಾಡುಗಳಿದ್ದಾವೆ. ಈಗ ಇವರ ಸಮ್ಮುಖದೊಳಗೆ ಅವತ್ತಿನ ಒಂದು ಮಾತು ಹೇಳ್ತೀನಿ, ಇವತ್ತಿನ ಒಂದು ಮಾತು ಹೇಳ್ತೀನಿ. ಈಗೇನು ಬೆಳಿಬೇಕಂತ ಹೊಸ ಹುರುಪಿನೊಳಗೆ ಬರಾಕತ್ತೀರಿ, ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡಾಕ ಹೋಗಬೇಡ್ರಿ. ಜೊತೆಗೆ ನೀವ್ ಯಾರು ಅಭಿಮಾನಿ ದೇವರುಗಳಿದ್ದೀರಲ್ಲ, ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡ್ರಿ ಅಂತ ಕೇಳಾಕು ಬರಬೇಡ್ರಿ. ಮೇಲೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವೆಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ. ಜಾನಪದ ಈ ಹಿಂದೆ ಏನಾಗೈತೆ ಅದು ಬೇಡ, ಇನ್ನು ಮುಂದೆ ಏನೈತಲ್ಲ ಹೊಸದಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಳ್ಳೋಣ, ಕಂಕಣ ಭದ್ರಾಗಿ ನಿಲ್ಲೋಣ. ಗುರುಗಳ ಆಶೀರ್ವಾದ ಜೊತೆಗೆ, ಹಿರಿಯರ ಆಶೀರ್ವಾದ ಜೊತೆಗೆ ಇವತ್ತು ತಾಯಂದ್ರ ಎಲ್ಲ ಸಮ್ಮುಖದೊಳಗ ನಾವೆಲ್ಲರೂ ಕಂಕಣ ಭದ್ರಾಗಿ ಇವತ್ತು ಜಾನಪದ ಲೋಕವನ್ನ ಇನ್ನು ಶ್ರೀಮಂತಗೊಳಿಸೋಣ ಸೇರ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಈಗ ಮಾಳುವಣ್ಣಜಿ ಅವರು ಮೊದಲು ದೇವರ ಗೀತೆ ಹಾಡ್ತಾರೆ ಫಸ್ಟ್. ಅದಕ್ಕಿಂತ ಮುಂಚಿತವಾಗಿ ಬಂದಿರುವ ಎಲ್ಲಾ ಕಲಾವಿದರಿಗೂ ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾರೆ. ಸೊ ಓಕೆನಾ? ಪರಸು ಈಗ ಒಂದು ಕೆಲಸ ಮಾಡಿಬಿಡ್ತೀನಿ, ಅಭಿಮಾನಿಗಳ ಕಾಯಕತ್ತರ ಪರಸು ಅಣ್ಣ, ಬಾಳು ಅಣ್ಣ, ಬೊಮ್ಮಾಟ ಬಣ್ಣ ಎರಡೆರಡು ನುಡಿಗಳು ಶುಭಾರೈಕೆ ಪ್ಲೀಸ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಒಂದು ಸಣ್ಣ ಹಳ್ಳಿ ನಿಪ್ನಾಳ್ ಗ್ರಾಮದಲ್ಲಿ ಇಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಸಾಕಷ್ಟು ವರ್ಷಗಳಿಂದ ಒಂದು ನಮ್ಮದು ದೋಸ್ತಿ ಇತ್ತು. ಏನೋ ಚಾತುರ್ಯದಿಂದ ಸ್ವಲ್ಪ ಇದು ಆಗಿತ್ತು. ಅದರಿಂದ ನಮ್ಮ ಮನಸ್ಸಿಗೆ ಏನು ಬೇಸರ ಇಲ್ಲ, ಯಾವುದೋ ಕಾರಣಕ್ಕಾಗಿತ್ತು. ಆದರೆ ಇವತ್ತಿನ ದಿವಸ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ ಒಂದು ಇಷ್ಟೊಂದು ಸಂಭ್ರಮೆಯನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾನೆ. ಆ ನೂರಾರು ಕಾಲ ಇದೇ ರೀತಿ ಈ ಕಲೆಯನ್ನ ಬೆಳೆಸ್ಕೊಂಡು ಹೋಗ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಆತ್ಮೀಯ ಗೆಳೆಯನಾಗಿ ಅವನ ಮಾವನಾಗಿ ಇದೊಂದು ಹಾರೈಸ್ತೀನಿ ಸರ್. ಅಲ್ಲ, ಮಾವಾದ್ರು ಅಳಿಯಾದ್ರು ಲಗ್ನ ಆಗಿಬಿಟ್ಟತಿ. ಇನ್ನೇನೇ ಇದ್ರು ಮುಂದಿನ ಬೀಗಿಸ್ತಾನ
ನಮ್ಮ ಮಾದೇವಣ್ಣವ್ರ ನೇತೃತ್ವದೊಳಗೆ ಮಾಡೋಣ. ಯಾಕಂದ್ರೆ ಬಹಳ ಕಡೆ ನ್ಯಾಯ ಬಗೆಹರಿಸ್ತಾರೆ ಅವರು. ಇಂಥ ಕೊಡುತುಗಳು ವ್ಯವಹಾರದಲ್ಲಿ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಮಾತಾಡ್ತಾರೆ. ಹಾಗಾಗಿ ಮತ್ತೊಂದು ವೇದಿಕೆ ಐತಿ, ಹೇಳ್ತೀವಿ ಅದೊಂದು ಮತ್ತೊಂದು ವೇದಿಕೆಗೆ. ಸೊ ಹಾಗಾಗಿ ಈಗ ಬರಿಗೇಟ್ ಕೂತೀನಿ ಒಪ್ಪ, ನನಗೆ ವಿಚಾರ ಮಾಡ್ರಿ. ಅವ್ರು ಒಲ್ಲತ್ತಾರೆ, ಅವ್ರಿಗೆ ಕಂಡು ಬೀಳ್ತಿರ್ಲ. ನನ್ನ ಮುಖ ಕಾಣೋದು ನಿಮ್ಗೆ. ನಿನ್ನ ಮುಖ ಕಾಣತೈತು, ನಿನ್ನ ಮುಖದಾಗ 3 ಮಕ್ಕಳು ಕಾಣಕತ್ತಾವ. ಈಗ ಬೊಂಬಾಟ್ ಬಸಣ್ಣವ್ರಿಗೆ 2 ಶುಭ ಹಾರೈಕೆಗಳು. ನಾವೇನು ಭಾಳ ಅಂತ ಮಾತಾಡೋದಿಲ್ಲ. ನನ್ನ ಪ್ರೀತಿಯ ಮುದ್ದು ಮಾವ ಮಾಳು ಮಾಮನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 106 ವರ್ಷ ಕಾಲ ಸುಖವಾಗಿ ಬಾಳಿ ಇನ್ನೂ ಜಾನಪದ ಲೋಕದಲ್ಲಿ ಎತ್ತರವಾಗಿ ಬೆಳೆಯಲಿ ಅಂತ ಹಾರೈಸುತ್ತೇವೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾಮ. ಥ್ಯಾಂಕ್ ಯು. ಈಗ ಮತ್ತೊಬ್ಬ ಜಾನಪದ ಲೋಕದೊಳಗೆ ವಿಶೇಷವಾದ ಅತಿಥಿ ನಮ್ಮ ಬಾಳು ಬೆಳಗುಂದಿಯವರು. ಮಾಮನ ಮದ್ದೆಲ್ಲ ಹೇಳ್ಬೇಕಂದ್ರೆ ನಾ ಫಸ್ಟಿಗೆ ಬಂದಾಗ ಹೇಳ್ಬಿಟ್ನಿ ಸರ್, ನನಗೆ ನೀವು ನೋಡಿ ನೀವು ಇನ್ನೂ ಲೇಟಾಗಿ ನೋಡ್ರಿ ನಾನು. ಅದಕ್ಕಿಂತ ನಾವು ಫಸ್ಟ್ 4 ಮಂದಿ ನಾವು ಕೂಡಿ ಹಾಡ ಮಾಡಿದಾಗ ಮಾಮಾಗ ನನಗೆ ಭಾಳ ಅತಿಯಾದ ಪರಿಚಯ ಆಯ್ತು. ಅಲ್ಲಿಂದ ಕೂಡ ಇದೇ ಕಂಕನವಾಡಿ ಕಾರ್ಯಕ್ರಮಕ್ಕೆ ಒಂದ್ಸಲ ಬಂದಾಗ ನಾವು 4 ಮಂದಿ ಕೂಡ ಬಂದಿದ್ದು. ಅದು ಯಾವುದೋ ಕಾರಣದಿಂದ ನಡೀಲಿಲ್ಲ, ಬಿಟ್ಟು ಹೋಯ್ತು. ಅಲ್ಲಿಂದ ಕೂಡ ನಾ ಕಾರ್ಯಕ್ರಮ ಮಾಡೋದಿಲ್ಲ ಮಾಮ, ನನಗೆ ಹಾಡಕ್ಕೆ ಬರೋದಿಲ್ಲ ಅಂದ ಟೈಮ್ದಾಗ ಕೈ ಹಿಡಿದು ಕರ್ಕೊಂಬಂದು ಕೈಯ ಮೈ ಕೊಟ್ಟು ನೀ ಹಾಡ್ತಿ ಹಾಡು ಅಂತೇಳಿ 8 ದಿನ 10 ದಿನ ಇದೇ ನಿಪುಣಾಳೂರಾಗ ಮಾಮನ ಮನ್ಯಾಗ ಪ್ರತಿಯೊಂದು ನೀರಿನಿಂದ ಹಿಡಿದು, ಚಾದಿಂದ ಹಿಡಿದು, ಊಟದಿಂದ ಹಿಡಿದು, ಬಟ್ಟಿ ಬರಿದಿಂದ ಹಿಡಿದು ಎಲ್ಲಾನು ನೋಡ್ಕೊಂಡ ನಮಗೆ ಈ ಜನಪದ ಲೋಕದಕ್ಕೆ ಒಂದು ಸ್ಟುಡಿಯೋದಾಗ ಹಾಡ್ತಿದ್ವಿ. ಬಟ್ ಆದ್ರೆ ಸ್ಟೇಜ್ ಮೇಲೆ ಹಾಡಕ್ಕೆ ಕಲಿಸ್ಕೊಟ್ಟ ಅವನ ಹೆಸರು ನಾ ಇವತ್ತು ಇಷ್ಟ ಅಂತಲ್ಲ, ನಾಳೆ ನೀವು ಹೇಳ್ದಂಗೆ ನಾವು ದೊಡ್ಡ ಟಿವಿ ನೈನ್ಯಾಗ ಹೋಗ್ಲಿ, ದೊಡ್ಡ ಹೀರೋ ಆಗಲಿ, ಎಲ್ಲಿಯಾದ್ರೂ ನಿನಗೆ ಯಾರಪ್ಪ ಸ್ಟೇಜ್ ಮೇಲೆ ಹಾಡಕ್ಕೆ ಕಲಿಸಿರತ್ತಂದ್ರೆ ಫಸ್ಟ್ ಬರೋದ ಮಾಳ ನಿಪ್ನಾಳ್ ಮಾವನ ಹೆಸರು. ಒಂದು ಮಾತು ಮಾಳೋನ ಇಷ್ಟೆಲ್ಲ ನೋಡ್ಕೊಂಡು ಅಂತ ಹೇಳಿದ್ರು, ಭಾಳ ಖುಷಿ ಆಯ್ತು ಅಣ್ಣ. ಎಲ್ಲ ನೋಡ್ಕೊಂಡು ಅದನ್ನ ಯಾಕೆ ಬಿಟ್ಟು ಅಣ್ಣಾಗಿಟ್ಟಿದ್ವಿ. ಯಾವಾಗ ಯಾವಾಗ ಏನ್ ಗ್ಯಾರಂಟಿ ನಾ ಕೆಲ್ಸಕ್ಕೆ ಅಲ್ಲಿ ನಾವು ಮದುವೆ ಮಾಡಬೇಕಾಗಿತ್ತು. ಮದುವೆ ಈಗ ಬರಬರಿ ಐತಿ. ಈಗ ಮಾವ ಅಲ್ಲಿ, ಇಲ್ಲಿ ನೀನು, ನಾನು, ಬೊಂಬಾಟ್ ಬಸಣ್ಣ, ಮಾಳು ನಿಪುಣಾಳ, ಪರಸು ಕೋಲೂರ, ಡೇಟ್ ಈಸ್ ಎಕ್ಸ್ಪೈರ್. ಈಗ ಏನೇ ಇರೋದು ಒರಿಜಿನಲ್ ಗ್ಯಾರಂಟಿ ಇರೋದು ನಮ್ಮ ಬಾಳು ಬೆಳಗುಂದಿ ಒಬ್ರೇ. ಬ್ಯಾಡ ಬ್ಯಾಡ ಬೇಡ, ಅವಕಾಶ ಇಲ್ಲ. ಈಗ ಬಾಳು ಬೇಕಾದ್ರೆ ಅನ್ನೋಲಕ್ಕೆ ನಡೀತೈತಿ. ಮಾವ ಅಂದ್ರೂ ಕೂಡ ಅವಾಗ ಅವಕಾಶ ಐತಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಬಾಳುವಣ್ಣ. ನಿಜವಾಗ್ಲೂ ಖಂಡಿತವೂ ಕೂಡ ನಿಮ್ಮ ಎತ್ತರ ಮಟ್ಟಕ್ಕೆ ಬೆಳಿತಿ ಅಂತ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ. ನಿಜವಾಗ್ಲೂ ಒಂದು ರುಚಿ ಆಗ್ಲೇ ಬಾಳುವಣ್ಣ ಹೇಳಿದಲ್ಲ, ಒಳ್ಳೆ ಊಟ ಗಿಟ್ಟ ಕೊಟ್ಟು ಇದು ಮಾಡ್ತಾರಂತ. ನಿಜವಾಗ್ಲೂ ನಮ್ಮ ಮಾಳು ನಿಪುಣಾಳ ಅವರ ಶ್ರೀಮತಿಯವರು ಮೇಘಾ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಒಂದ್ಸಲ ನಾವು ಮನೆಗೆ ಕರೆಸಿದ್ರು. ಇವರು ಮಾಡೋಣ ಚಿಕನ್ ಇಟ್ಟ ರುಚಿ ಇರುತ್ತೆ ಹೇಳ್ತೀನಿ ಅವ್ರ ಮನೆ. ಇಲ್ಲ ನಾನ್ ತಿನ್ನಂಗಿಲ್ಲ, ಬಟ್ ನಾನು ಶುದ್ಧ ಸಸ್ಯಾಹಾರಿ. ನಾನು ಯಾರಿಗೆ ಹೇಳಲ್ಲ, ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು ಬ್ರೋ ಮರೆ, ಅದನ್ನ ಎಡಿಟ್ ಮಾಡ್ಸಂದ್ಬಿಡು. ಥ್ಯಾಂಕ್ ಯು, ಧನ್ಯವಾದಗಳು ಹೇಳ್ತಾ ಈಗ ಮಾಡೋಣ. ಈಗ ನಿಮ್ಮ ಕುಚುಕು ಗೆಳೆಯರಿಗೆ ಬಂದ ಎಲ್ಲಾ ಕಲಾವಿದರಿಗೆ ಒಂದು ಧನ್ಯತಾ ಕುಸುಮ ಹೇಳಿಕೆ ಹಾಡಾಡಕ್ಕೆ ಶುರು ಮಾಡಿರೋ. ಎಲ್ಲ ನನ್ನ ಸುಕ್ಷೇತ್ರ ನಿಪುಣಾಳ ಗ್ರಾಮದ ಗುರು ಹಿರಿಯರು, ಊರಿನ ಗಣ್ಯ ಮಾನ್ಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೂ, ಎಲ್ಲ ನನ್ನ ಸಹಸ್ರ ಜನ ಕಲಾಭಿಮಾನಿಗಳಿಗೂ ಈ ಜನಮೆಚ್ಚದ ಜಾನಪದ ಗಾಯಕ ಮಾಡುವ ಮೊದಲನೇದಾಗಿ ನಮಸ್ಕಾರ. ಅದೇ ರೀತಿಗೆ ಯಾಕೆ ನನಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ, ಅದು ನನಗೂ ಅನ್ವಯಿಸು ಮಾತಾಡಕ್ಕೆ ಬರೋದಿಲ್ಲ. 2 ಮಾತನ್ನ ಮುಗಿಸ್ತಾನು. ಯಾಕಂದ್ರೆ ಗೋಪಾಲ್ ಸರ್ಗಳು ಭಾಳ ವರ್ಣನೆ ಮಾಡಿರು, ಅವ್ರಿಗೆ ಮೊದಲನೇದಾಗಿ ಒಂದನೇ ತಿಳಿಸ್ತೀನಿ. ಅದೇ ರೀತಿಯಾಗಿ ನನ್ನ ಗೆಳೆಯ ಪರಸುಕಲೂರ ಮಾವಾಗಿರ್ತಕ್ಕಂಥ ಬೊಂಬಾಟ್ ಮಾವ, ಅದೇ ರೀತಿಗೆ ಸ್ಪೆಷಲ್ ಬಾಳು ಬೆಳಗುಂದಿ ಮಾವ, 3 ಮಂದಿ ಮಾವುಗಳ ಇನ್ನೊಂದು 3 ಕೊಡೋದಾರು, ಅದಕ್ಕೆ ಕಾಯಕತ್ತನು. ಇನ್ನೂ 4 ಕೊಟ್ರೆ ನಾ ಏನು ಅನುಭವಿಸ್ತೀನಿ ಬಿಡ. ನಂಗೆ 31 ಹುಟ್ಟಬೋದ, ಇನ್ನು 61 ಹಿಂಗೆ ಇರ್ತೀನಿ ನಾನು. ಓಕೆ, ಈ ಹುಟ್ಟುಹಬ್ಬಕ್ಕ ಹಾರೈಕೆ ನೀಡಿದಂತ ಎಲ್ಲ ನನ್ನ ಕಲಾಭಿಮಾನಿಗಳು, ಗುರು ಹಿರಿಯರಿಗೂ ವಂದನೆಗಳನ್ನು ಹೇಳ್ತಾ ಎಷ್ಟೇ ಕೇಳ್ತೀನಿ. ಅದೇ ರೀತಿಯಾಗಿ ಒಂದು ಭಕ್ತಿಗೀತೆ ಹಾಡ್ಬೇಕನ್ನಕತ್ತನು. ಬ್ಯಾಡ ಅನ್ಬೇಡ್ರಿ, ಯಾಕಂದ್ರೆ ಅವಿದ್ರೆ ನಾವು ಏನೂ ಇಲ್ಲ. ಓಕೆ, ಅದ್ಯಾವ್ದಪ್ಪ ಅಂತ ಕೇಳಿದ್ರೆ ಎಲ್ಲರ ಮನದಲ್ಲಿ
ದಿನ ಸ್ಮರಿಸುವಂತ ನೆನೆಯುವಂತ ಏಕೈಕ ಭೂಪ ದುಷ್ಟಕರನ್ನು ದುಷ್ಟ ದೂರ ಮಾಡುತ್ತಾ